ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಶ್ರೀ, ರೇಖಿ ಮಾಸ್ಟರ್, ಟಾರಟ್ ಕಾರ್ಡ್ ರೀಡರ್. ಓಕೆ, ರೀಲಲ್ಲಿ ವೋಟ್ ಮಾಡಿದ್ರಿ, ಕೆರಿಯರ್ ವೈಸು ಟಾಪಿಕನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಓಕೆ, ಯಾರು ನೀವು ಮದುವೆ ಯಾವಾಗ ಅಂತ ವೋಟ್ ಮಾಡಿದ್ರಿ. ಸೊ ಹಾಗಂತ ಹೇಳ್ಬಿಟ್ಟು ಇದು ನಿಮಗೆಲ್ಲ ರೀಡಿಂಗು ಆ ಥರ ಏನಿಲ್ಲ. ಓಕೆ, ಇದು ಎಲ್ರಿಗೂ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಇದ್ದೀರಿ, ಓಕೆ, ನಿಮಗಾಗಿ ಇವತ್ತಿನ ರೀಡಿಂಗ್ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಓಕೆ, ಏನೇ ಗೈಡೆನ್ಸ್ ಬಂದರೂ ಅದನ್ನ ಫಾಲೋ ಮಾಡೋಕ್ಕೆ ರೆಡಿಯಾಗಿ ನೀವು ಫಾಲೋ ಮಾಡಬೇಕು, ಆ್ಯಕ್ಷನ್ ತೊಗೋಬೇಕು. ಹಾಗಿದ್ರೆ ಮಾತ್ರ ಬೆನಿಫಿಟ್ ಚೇಂಜಸ್ ನಿಮ್ಮ ಲೈಫಲ್ಲಿ ಸಾಧ್ಯ ಇದೆ. ಓಕೆ, ನಿಮ್ಮ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ. ನಿಮ್ಮ ಯಾವ ಕೆರಿಯರ್ ಇದೆ ಆ ಕೆರಿಯರ್ಗೆ ಸಂಬಂಧಪಟ್ಟಂಗೆ ಗೈಡೆನ್ಸ್ ಪ್ರಾವಿಡ್ ಮಾಡಿ ಅಂತ. ಓಕೆ, ಯಾರಾದರೂ ಈಗಷ್ಟೇ ಎಜುಕೇಷನ್ ಕಂಪ್ಲೀಟ್ ಆಗಿದೆ, ಸೊ ನಿಮ್ಮ ಫೀಲ್ಡ್ ಯಾವುದು, ಓಕೆ, ಯಾವ ಫೀಲ್ಡಲ್ಲಿ ಯಾವ ಕೆರಿಯರಲ್ಲಿ ಹೋಗಬೇಕಂತ ಏನಾದ್ರು ಯೋಚನೆ ಮಾಡ್ತಾಯಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಗೈಡೆನ್ಸ್ ಇದ್ದರೆ ಡಿವೈನ್ ಹತ್ರ, ಏಂಜಲ್ಸ್ ಹತ್ರ, ನಿಮ್ಮ ಇಷ್ಟ ದೇವ್ರ ಹತ್ರ ಕೇಳ್ಕೊಳ್ಳಿ. ಓಕೆ, ರೀಸೆಂಟಾಗಿ ಡಿಗ್ರಿನ ಅಥವಾ ಎಜುಕೇಷನನ್ನು ಕಂಪ್ಲೀಟ್ ಮಾಡಿರೋರು ಇದ್ದೀರಿ. ಓಕೆ, ಅನ್ಎಂಪ್ಲಾಯ್ ಅನ್ನಿಸ್ತಾ ಇದೆ. ಸೊ ಜಾಬ್ನ ಸರ್ಚ್ ಮಾಡ್ತಾ ಇದ್ದೀರಿ. ಓಕೆ, ಬಟ್ ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ವ್ಯಾಲ್ಯೂಯಬಲ್ ಆದಂತಹ ಜಾಬ್ ನಿಮಗೆ ಸಿಗ್ತಾಯಿಲ್ಲ. ಹಾಗಾಗಿ ಸ್ಟ್ರೆಸ್, ಎಂಗ್ಸೈಟಿಗೆ ಒಳಗಾಗಿದ್ದೀರಿ. ಓಕೆ, ಮನೆಯಲ್ಲಿ ಸುತ್ತಮುತ್ತ ಫ್ಯಾಮಿಲಿ, ಫ್ರೆಂಡ್ಸ್, ನಿಮಗೆಲ್ರಿಗೂ ಓಕೆ, ನಿಮಗೆ ಅವರೆಲ್ಲರೂ ಬೈತಾ ಇರೋದು, ಹೀಯಾಳಿಸ್ತಾ ಇರೋದು, ಮುಜುಗರ ಪಡಿಸ್ತಾ ಇರೋದು, ಇದೆಲ್ಲ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಸೊ ಮೊದಲನೇದಾಗಿ ನಿಮ್ಮ ಹತ್ರ ಸುಮಾರಷ್ಟು ನಾಲೆಡ್ಜ್ ಇರ್ಬೋದು, ವಿಸ್ಡಮ್ ಇರ್ಬೋದು, ಅಥವಾ ನಿಮಗೆ ಬೇಕಾಗಿರೋಂಥ ಕೆಲಸ ನಿಮಗೆ ಸಿಗ್ತಾ ಇಲ್ಲ ಅಂತಂದರೆ ನೀವು ಬಿಸ್ನೆಸ್ ಮಾಡಬೇಕು ಅನ್ನೋದು ಇಲ್ಲಿ ಸ್ಟ್ರಾಂಗಾಗಿ ಬರ್ತಾ ಇರೋವಂಥದ್ದು. ಬಿಸ್ನೆಸ್ ಯಾವ ಥರ ಮಾಡಬೇಕಂದ್ರೆ ಪಾರ್ಟ್ನರ್ಶಿಪ್ ವೈಸು ಬಿಸ್ನೆಸ್ ಮಾಡ್ಕೊಂಡು ಹೋದರೆ ನಿಮಗೆ ಬೆನಿಫಿಟ್ ಸಿಗತ್ತೆ ಕೆರಿಯರಲ್ಲಿ. ಓಕೆ, ನೀವಾಗಿರ್ಬೋದು, ನಿಮ್ಮ ಜೊತೆ ಒಂದು 3-4 ಜನ ಸೇರಿ ಮಾಡುವಂತಹ ಕೆಲಸಗಳನ್ನು ನೀವು ಮಾಡಬೇಕಾಗತ್ತೆ. ಓಕೆ, ಸಣ್ಣದರಿಂದನೇ ಸ್ಟಾರ್ಟ್ ಮಾಡಿ. ದೊಡ್ಡದಾಗಿಯೇ ಏನೋ ಬರಬೇಕು ಅಂತ ಏನೂ ಇಲ್ಲ, ಸಣ್ಣದಾಗಿಯೇ ನೀವು ಸ್ಟಾರ್ಟ್ ಮಾಡಿ ಬಿಸ್ನೆಸ್ನ. ಈ ಬಿಸ್ನೆಸ್ ಮಾಡೋವಾಗ ಏನು ಸ್ವಲ್ಪ ಬಂಡವಾಳ ಹೂಡಬೇಕಾಗತ್ತೆ. ಸೊ ಆ ಬಂಡವಾಳಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಹತ್ರನೇ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ನೀವು ಸಪೋರ್ಟ್ ತಗೋಬೇಕಾಗತ್ತೆ. ಓಕೆ, ನಿಮ್ಮ ತಂದೆ ತಾಯಿಯಿಂದ ಒಡವೆ ಆಗಿರ್ಬೋದು ಅಥವಾ ಇನ್ಯಾವುದೋ ಜಮೀನಾಗಿರ್ಬೋದು, ಸೊ ಅವುಗಳ ಮೇಲೆ ಲೋನ್ ತೊಗೊಳ್ಳೋ ಅಂಥದ್ದು, ಈ ಥರದ್ದು ಏನಾದರೂ ಮಾಡಿಬಿಟ್ಟೆ ನೀವು ಕೆಲಸ ಸ್ಟಾರ್ಟ್ ಮಾಡಬೇಕಾಗತ್ತೆ. ಬಟ್ ಅದನ್ನು ಮಾಡೋಕ್ಕೆ ನೀವು ಹೆದರ್ತಾ ಇದ್ದೀರಿ. ಹೆದರಬೇಡಿ ಅಂಥೇಳಿ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ವರಿ ಮಾಡ್ಕೋಬೇಡಿ, ಸ್ಟ್ರೆಸ್ ಮಾಡ್ಕೋಬೇಡಿ, ಎಂಗ್ಸೈಟಿ ಮಾಡ್ಕೋಬೇಡಿ. ನಿಮ್ಮ ಹತ್ರ ಬೇಕಾಗಿದೆ, ಓಕೆ, ಬೇಕಾದಷ್ಟು ಎನರ್ಜೀಸ್ ಇದೆ, ಸೋರ್ಸ್ ಇದೆ. ಓಕೆ, ಆ ಸೋರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡಿ ಅಂಥೇಳಿ ಸ್ಟ್ರಾಂಗಾಗಿ ಬರ್ತಾ ಇದೆ. ಇನ್ನು ಯಾರೆಲ್ಲ ಗೌರ್ಮೆಂಟ್ ಜಾಬಿಗೆ ವೇಟ್ ಮಾಡ್ತಾ ಇದ್ರಿ, ಸೊ ಅಲ್ಲೂ ಕೂಡ ನಿಮ್ಮ ಎಕ್ಸಾಮ್ ಪಾಸ್ ಆಗ್ತಾ ಇಲ್ಲ. ಓಕೆ, ಅಥವಾ ಇನ್ನೇನೋ ಅಡೆತಡೆಗಳು ಬರ್ತಾ ಇರೋದು ಕಾಣಿಸ್ತಾ ಇದೆ. ಓಕೆ, ಬಟ್ ನೀವು ಗೌರ್ಮೆಂಟ್ ಜಾಬೇ ತೊಗೋಬೇಕಂತ ಇದ್ದರೂ ಕೂಡ ಅಲ್ಲಿ ಎಥಿಕ್ಸ್ ಇರ್ತದೆ. ಆ ಎಥಿಕ್ಸನ್ನು ಫಾಲೋ ಮಾಡ್ಕೊಂಡು ಹೋದರೆ ಮಾತ್ರ ನಿಮಗೆ ಗ್ರೋತ್ ಇರುತ್ತೆ. ಆ್ಯಂಡ್ ಇನ್ನೊಂದು, ನೀವು ಟೀಚರ್ ಫೀಲ್ಡನ್ನು ಆಯ್ಕೆ ಮಾಡ್ಕೋಬೋದು, ಅಥವಾ ವೋಕಲ್ಟ್ ಫೀಲ್ಡನ್ನು ಆಯ್ಕೆ ಮಾಡ್ಕೋಬೋದು, ಡಾಕ್ಟರ್ ಆಯ್ಕೆ ಮಾಡ್ಕೋಬೋದು, ಹೀಲರ್ ಆಗ್ಬೋದು ನೀವು. ಓಕೆ, ಹೀಲಿಂಗ್ ಫೀಲ್ಡಿಗೆ ಬರ್ಬೋದು ನೀವು, ಅಥವಾ ಲಾಯರ್ ಫೀಲ್ಡಿಗೆ ನೀವು ಹೋಗ್ಬೋದು. ಟೀಚರ್ ಫೀಲ್ಡ್, ಲಾಯರ್ ಫೀಲ್ಡ್, ಓಕೆ, ಹೀಲರ್ ಫೀಲ್ಡ್, ಅಥವಾ ಡಾಕ್ಟರ್, ನರ್ಸಿಂಗ್, ಈ ಥರದ ಫೀಲ್ಡಿಗೂ ನೀವು ಹೋಗ್ಬೋದು. ಅದು ಬಿಟ್ಟರೆ ನೀವು ಸ್ಟ್ರಾಂಗಾಗಿ ಬಿಸ್ನೆಸ್ ಕೂಡ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಸಾಲದು. ಅದಕ್ಕೋಸ್ಕರ ನೀವು ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಆಗಬೇಕು. ಆ್ಯಕ್ಷನ್ ತೊಗೊಳ್ದೆ ನೀವೇನು ಮಾಡ್ತೀರಾ, ಬಿಸ್ನೆಸ್ಸಿಗೆ ಕೈ ಹಾಕಿದ್ರೆ ಲಾಸ್ ಆಗಿಬಿಟ್ರೆ ಅಂತಲೇ ಯೋಚನೆ ಮಾಡ್ತಾಯಿದ್ದೀರಾ. ನೀವು ಲಾಸ್ ಆಗಿಬಿಟ್ರೆ ಯೋಚನೆ ಮಾಡ್ತಾಯಿದ್ರೆ ಅದೊಂಥರ ಅಫರ್ಮೇಷನ್ ಆಗಿ ಯೂನಿವರ್ಸಿಗೆ ಅದೇ ಹೋಗುತ್ತೆ. ಸೊ ನೀವೇನೇ ಬಿಸ್ನೆಸ್ಸಿಗೆ ಕೈ ಹಾಕಿದ್ರೂ ಕೂಡ ಅದು ಲಾಸೇ ಆಗುತ್ತೆ. ಓಕೆ, ಸೊ ನಾನು ಮಾಡೋ ಕೆಲಸದಲ್ಲಿ ಪ್ರಾಮಾಣಿಕತೆ ಇದೆ, ಶ್ರದ್ಧೆ ಇದೆ, ಭಕ್ತಿನೂ ಇದೆ. ಓಕೆ, ನಾವು ಮಾಡೋ ಕೆಲಸದಲ್ಲಿ ಭಕ್ತಿನೂ ಇರಬೇಕು. ಓಕೆನಾ, ಅದ್ರ ಜೊತೆಗೆ ಎಫರ್ಟು ಇದೆ. ಓಕೆ, ಸೊ ಅದು ಫ್ರೂಟ್ಫುಲ್ಲಾಗಿ ರಿಸಲ್ಟ್ ನನಗೆ ಒಂದಿನ ಬಂದೇ ಬರುತ್ತೆ ಅಂತ ಅಂದ್ಕೊಂಡು ನೀವು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಓಕೆನಾ, ಅದು ಬಿಟ್ಟರೆ ನಿಮಗೆ ಕೆರಿಯರ್ ವೈಸ್ ಬೇರೆ ಯಾವ ವಿಚಾರದಲ್ಲಿ ಸ್ಟಕ್ ಆಗ್ತಿದೆಯೋ ನಿಮಗೆ ಖಂಡಿತವಾಗ್ಲೂ ನಿಮಗೆ
ಟ್ಯಾರೋ ರೀಡಿಂಗ್, ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಗೈಡೆನ್ಸ್ ಬೇಕೇ ಬೇಕು, ಯಾಕಂದರೆ ಇದು ಸ್ಟ್ರಾಂಗ್ ಕಾರ್ಡು. ಓಕೆ, ಸೊ ನೀವು ಹೋಗಬೇಕಾಗತ್ತೆ. ಆಮೇಲೆ ಕೆಲವೊಂದು ಸ್ಪಿರಿಚುವಲ್ ಜರ್ನಿ, ಸ್ಪಿರಿಚುವಲ್ ವೈಸು, ಓಕೆ, ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನೀವು ಸ್ವಲ್ಪ ಹೆಲ್ಪನ್ನು ತಗೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇರೋದು, ಭಯ ಆಗ್ತಾ ಇರೋದು, ರಾತ್ರಿ ನಿದ್ದೆ ಬರ್ತಾಯಿಲ್ಲ ಅಥವಾ ರಾತ್ರಿ ಭಯ ಆಗುವಂಥದ್ದು, ಈ ಥರದ್ದೆಲ್ಲ ಎನರ್ಜೀಸ್ ಕಾಡ್ತಾ ಇದೆ ನಿಮಗೆ. ಓಕೆ, ಏನೋ ಒಂದು ಹೆವಿನೆಸ್. ಓಕೆ, ಕತ್ಲಾದ್ರೇ ನಿಮಗೊಂಥರ ಭಯ, ಯಾಕಂದರೆ ನಾಳೆ ಬೆಳಕಾದರೆ ನಾಳೆ ಏನು ನಂದು ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಸೊ ಅದಕ್ಕೆ ನಿಮಗೆ ಹೀಲಿಂಗ್ ಅಗತ್ಯ ಇದೆ. ಓಕೆ, ಹೀಲರ್ಸ್ ಹತ್ರ ಹೀಲಿಂಗ್ ತಗೊಳ್ಳಿ. ಓಕೆ, ಮನಿ ರೇಖಿ ಹೀಲಿಂಗ್ ತಗೊಳ್ಳಿ. ಕೆರಿಯರ್ ವೈಸ್ ಸ್ಟಕ್ ಆಗ್ತಾಯಿದ್ರೆ ಮನಿ ರೇಖಿ ಹೀಲಿಂಗ್ ಬೇಕೇ ಬೇಕು, ಅಗತ್ಯ ಇದೆ. ಮಿನಿಮಮ್ 3 ತಿಂಗಳು, ಓಕೆ, ಕೆಲವರಿಗೆ 3 ಇಯರ್ಸ್ ಅಗತ್ಯ ಇದೆ. ಓಕೆ, ಸೊ ಹೀಲಿಂಗು ಬೇಕು. ಓಕೆ, ಇದು ನಿಮಗೆ ಏನನ್ಸುತ್ತೆ, ಇವ್ರು ಹೀಲರ್ ಅಲ್ವಾ ಅದಕ್ಕೆ ಹೇಳ್ತಾರೇನೋ, ಇವ್ರು ರೀಡರ್ ಅಲ್ವಾ ಅದಕ್ಕೆ ಹೇಳ್ತಾರೇನೋ ಅಂತ ಅನ್ನಿಸ್ತಾ ಇರುತ್ತೆ. ಆ್ಯಕ್ಷನ್ ತೊಗೊಳಕ್ಕೆ ನೀವು ರೆಡಿ ಇಲ್ಲ. ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇಲ್ಲ ಅಂದಮೇಲೆ ಯಾವ ಕೆಲಸನೂ ಸಿದ್ಧಿ ಆಗೋದಿಲ್ಲ ಅಥವಾ ಸಾಧ್ಯ ಇಲ್ಲ. ಓಕೆ, ದುಡ್ಡು ಬೇಕು, ಅದ್ರ ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ, ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ಮೊದಲನೇದಾಗಿ ನೀವು ಸಿಟ್ರಿನ್, ಓಕೆ, ಸಿಟ್ರಿನ್, ಪೈರೇಟ್, ಗ್ರೀನ್ ಅವೆಂಚುರಿಯನ್, ಗ್ರೀನ್ ಜೇಡ್, ಅಮೆಥೆಸ್ಟ್, ಕ್ಲಿಯರ್ ಕ್ವಾರ್ಟ್ಸ್, ಓಕೆ, ಈ ಕ್ರಿಸ್ಟಲ್ಗಳನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಮನಿ ಝೀಬು ಕಾಯಿನ್ ಬರುತ್ತೆ, ಅದನ್ನು ಯೂಸ್ ಮಾಡಿ. ಟೈಗರ್ ಐ, ಇವುಗಳನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ನಿಮಗೆ ಅಗತ್ಯ ಇದ್ದರೆ ನನ್ನನ್ನು ಸಂಪರ್ಕ ಮಾಡಿಬಿಟ್ಟು ಆ ಬ್ರಾಸ್ಲೆಟ್ಗಳನ್ನು ಪರ್ಚೇಸ್ ಕೂಡ ಮಾಡ್ಬೋದು. ರೇಖಿ ಎನರ್ಜಿ ಕೂಡ ಚಾರ್ಜ್ ಮಾಡಿ ಕೊಡ್ತೀನಿ. ಓಕೆ, ಮನಿ ರೇಖಿ ಎನರ್ಜಿ ಮತ್ತು ರೇಖಿ ಎನರ್ಜಿ ಎಲ್ಲವೂ ಸೇರಿಸಿ ಮಾಡಿಕೊಡ್ತೀನಿ. ಸೊ ನೀವು ವೇರ್ ಮಾಡ್ಬೋದು. ಓಕೆ, ಆಮೇಲೆ ನೀವೇನೇ ಬಿಸ್ನೆಸ್ ಮಾಡಬೇಕಂತ ಇದ್ದರೂ ಕೂಡ ಅಲ್ಲೂ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು. ಯಾಕೆಂದರೆ ಒಂದು ಎಕ್ಸಾಂಪಲ್ ಹೇಳೋದಾದರೆ, ಒಬ್ಬ ರಿಚ್ ಮ್ಯಾನ್, ಓಕೆ, ಬಿಸ್ನೆಸ್ ಮ್ಯಾನ್, ಆ ವ್ಯಕ್ತಿಗೆ ತನ್ನ ಕ್ಲಾಸ್ಮೇಟ್ನೇ ಪಾರ್ಟ್ನರನ್ನಾಗಿ ಮಾಡ್ಕೊಂಡಿದ್ದ. ಹಾಗೆಯೇ ಇನ್ನೊಬ್ಬ ಫೈನಾನ್ಷಿಯಲ್ನ ನೋಡ್ಕೊಳ್ಳೋಂತಹ ಒಬ್ಬ ಮ್ಯಾನೇಜರ್ ಕೂಡ ಇದ್ದರು. ಸೊ ಏನಪ್ಪ ಅಂದರೆ ಈ 3 ಜನಕ್ಕೆ ಮಾತ್ರ ಆ ಬಿಸ್ನೆಸ್ ಮ್ಯಾನ್ ಎತ್ತಿರೋ ದುಡ್ಡು ಮಾತ್ರ ಗೊತ್ತಿತ್ತು. ಬಿಸ್ನೆಸ್ ಮ್ಯಾನಿನ ಫ್ರೆಂಡ್ಗೆ, ಓಕೆ, ಅದಾದಮೇಲೆ ಮ್ಯಾನೇಜರಿಗೆ, 3 ಜನಕ್ಕೆ ದುಡ್ಡಿಟ್ಟಿರೋ ಜಾಗ ಗೊತ್ತಿತ್ತು. ಸೊ ಒಂದಿನ ಕಳ್ತನ ಆಯಿತು. ಕಳ್ತನ ಆದಾಗ ಅವನಿಗೆ ಅನುಮಾನ ಇದ್ದಿದ್ದು ಇಬ್ಬರೇ ಮೇಲೆ, ಯಾಕಂದರೆ ಅವರಿಬ್ರಿಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ. ಸೊ ಒಂದು ನನ್ನ ಕ್ಲಾಸ್ಮೇಟು, ಬಟ್ ನನಗೆ ಅವನ ಮೇಲೆ ಡೌಟ್ ಇಲ್ಲ, ತುಂಬ ವರ್ಷದಿಂದ ನನ್ನ ಜೊತೆಗೆ ಇದ್ದಾರೆ ಅಂತ. ಇನ್ನೊಬ್ಬ ಬಂದು ಹೊಸ ಎಂಪ್ಲಾಯಿ, ಓಕೆ, ಮ್ಯಾನೇಜರ್. ಸೊ ಮ್ಯಾನೇಜರ್ ಮೇಲೆ ಡೌಟ್ ಇತ್ತು, ಬಟ್ ಆ್ಯಕ್ಚುಲ್ ಕಳ್ಳ ಬಂದು ಅವನ ಕ್ಲೋಸ್ ಫ್ರೆಂಡೇ ಆಗಿದ್ದರು. ಸೊ ಅದಕ್ಕೇ ನೀವು ಬಿಸ್ನೆಸ್ ಪಾರ್ಟ್ನರ್ ಆದಾಗ ಕೂಡ ನಿಮಗೆ ಹೆಂಗೆ ಎಥಿಕ್ಸ್ ಇರುತ್ತೆ ಅದೇ ಥರ ಆ ಪಾರ್ಟ್ನರ್ಸ್ಗೂ ಎಥಿಕ್ಸ್ ಇರಬೇಕು. ನೀವು ಎಷ್ಟೆಷ್ಟು ಶೇರ್ ಮಾಡಿ ಇನ್ವೆಸ್ಟ್ ಮಾಡಿರ್ತೀರಿ ಅದಕ್ಕೆ ಸಂಬಂಧಪಟ್ಟಂಗೆ ಲಾಭಗಳನ್ನು ನೀವು ಸರಿಯಾಗಿ ತೊಗೊಳಂಗಾಗಿರಬೇಕು. ಆಮೇಲೆ ಬಿಸ್ನೆಸ್ ಮಾಡೋವಾಗ ಯಾವುದೇ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡಬಾರ್ದು. ಅದೇ ಹೀಗೆ ಹೇಳಿದ್ನಲ್ಲ, ಕ್ಲೋಸ್ ಫ್ರೆಂಡ್ ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್, ಈ ಥರ ಎಲ್ಲ ಇಟ್ಕೊಳಕ್ಕೆ ಹೋಗಬೇಡಿ. ವ್ಯವಹಾರ ಮಾಡುವಾಗ ಅಲ್ಲಿ ಹೆಂಗಿರಬೇಕೋ ಹಾಗೆ ಇರಿ. ಅದರಿಂದ ಹೊರಗಡೆ ಬಂದಾಗ ನೀವು ಫ್ರೆಂಡ್ ಆಗಿರಿ. ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾವುದೇ ರಿಲೇಷನ್ಶಿಪ್ ಇರ್ತೀರ ಅದೇ ಥರ ಇರಿ. ಓಕೆ, ದುಡ್ಡು ವ್ಯವಹಾರ ಅಂತ ಬಂದಾಗ ಇವ್ಯಾವನ್ನೂ ನೋಡೋಕ್ಕೆ ಹೋಗಬೇಡಿ. ಓಕೆ, ಇದಿಷ್ಟು ಗೈಡೆನ್ಸ್ ಇದೆ. ಓಕೆ, ಒಂದು ಸ್ಟ್ರಾಂಗ್ ಸ್ಟೆಬಿಲಿಟಿ ಇದೆ ನಿಮಗೂ ಒಂದು ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು. ಓಕೆ, ಕಾರ್ ಬೇಕು, ಸ್ವಂತ ಮನೆ ಬೇಕು ಅಥವಾ ಅಪಾರ್ಟ್ಮೆಂಟ್ ಬೇಕು. ಓಕೆ, ಒಂದು ಸ್ಟೆಬಲ್ ಕೆರಿಯರ್ ಬೇಕು. ಅಂದರೆ ನಾನು ರಿಟೈರ್ಡ್ ಆಗಿದ್ದರೂ ಕೂಡ ಆ ರಿಟೈರ್ಮೆಂಟಲ್ಲೂ ನಾನು ದುಡಿಯೋ ಅವಶ್ಯಕತೆ ಇರಬಾರ್ದು. ಈ ಥರದ್ದೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಒಳ್ಳೆ ಯೋಚನೆನೇ. ಕೆರಿಯರ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀರಾ, ಬಟ್ ಎಮೋಷ್ನಲಿ ಡಿಸ್ಟರ್ಬ್ ಆಗ್ತಾ ಇದ್ದೀರಾ, ಮೆಂಟಲಿ ಡಿಸ್ಟರ್ಬ್ ಆಗ್ತಾ ಇದ್ದೀರಾ. ಓಕೆ, ಸೊ ಇವುಗಳನ್ನು ಬ್ಯಾಲೆನ್ಸ್ ಕೂಡ ಮಾಡ್ಕೊಂಡು ಹೋಗಬೇಕು. ಹೀಲಿಂಗ್ ತುಂಬ ಅಗತ್ಯ ಇದೆ. ಗುರು ರೆಮಿಡಿ ಮಾಡಬೇಕು, ಬುಧ ರೆಮಿಡಿ ಮಾಡಬೇಕು, ಮಂಗಳನ ರೆಮಿಡಿ ಮಾಡಬೇಕು, ಮತ್ತು ಸನ್ ರೆಮಿಡಿನ ಮಾಡಬೇಕು ನೀವು. ಓಕೆ, ಅದು ಬಿಟ್ಟು ಇನ್ನು ಕೆರಿಯರ್ ವೈಸ್ ಇನ್ನೇನು ಗೈಡೆನ್ಸ್ ಇದೆ ಅಂತೇಳಿ ಹೇಳ್ತೀನಿ. ಮಾರ್ಕೆಟಿಂಗ್ ಮಾಡ್ಬೋದು ಅಂತ ಬರ್ತಾ ಇದೆ. ಯು ಆರ್ ಗುಡ್ ಅಟ್ ಪ್ರಮೋಷನ್, ಅಪ್ಲೈ ಡಿಫ್ರೆಂಟ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಟು ಗ್ರೋ ಯುವರ್ ಬಿಸ್ನೆಸ್ ಆ್ಯಂಡ್ ಕಂಟಿನ್ಯೂ ಟು ಇನೋವೇಟ್ ಟು ಅಟ್ರ್ಯಾಕ್ಟ್ ಮೋರ್ ಸೇಲ್ಸ್. ಸೊ ನೀವೇನಾದ್ರು ಸೇಲ್ ಮಾರ್ಕೆಟಿಂಗಲ್ಲಿ ಇದ್ದರೆ ಸೊ ಇನ್ನೂ ಆ ಸೇಲನ್ನು ಹೇಗೆ ಮಾಡಬೇಕು, ಹೇಗೆ ಗ್ರಾಹಕರನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಕಡೆಗೆ ಗಮನ ವಹಿಸಬೇಕು. ಮತ್ತು ಅದನ್ನು ಡಿಫ್ರೆಂಟಾಗಿ ಮಾಡಬೇಕು, ನೀವು ಡಿಫ್ರೆಂಟ್ ಮಾರ್ಕೆಟಿಂಗ್ ಮಾಡಬೇಕು ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ.
ಓಕೆ, ಆಬ್ಜೆಕ್ಟಿವ್ ನೀವು ರೈಟಿಂಗ್ ಫೀಲ್ಡಲ್ಲಿ ಕೂಡ ಇರ್ಬೋದು. ಓಕೆ, ನೀವು ಆಥರ್ ಆಗಿರ್ಬೋದು, ಬುಕ್ಕನ್ನು ರೈಟಿಂಗ್ ಮಾಡ್ಬೋದು, ಬುಕ್ ಬರಿಬೋದು ನೀವು. ಓಕೆ, ಸೊ ಆ ಫೀಲ್ಡನ್ನು ನೀವು ಆಯ್ಕೆ ಮಾಡ್ಕೋಬೋದು. ಹೇಳಿದ್ನಲ್ಲ ಟೀಚರ್ ಆಗ್ಬೋದು ನೀವು ಅಂತೇಳಿ. ಸೊ ಖಂಡಿತವಾಗ್ಲೂ ನೀವೊಬ್ಬ ಒಳ್ಳೆ ರೈಟರ್ ಕೂಡ ಆಗ್ಬೋದು. ಓಕೆ, ಯಾಕಂದರೆ ಟೀಚರ್ಸು, ಡಾಕ್ಟರು, ಹೀಲರ್ ಆಗಿರ್ಬೋದು ಅಥವಾ ಸೈಂಟಿಸ್ಟ್ ಆಗಿರ್ಬೋದು, ಇವರೆಲ್ಲ ಏನು ಹೆಚ್ಚು ಅಥವಾ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಬಿಸ್ನೆಸ್ ವುಮೆನ್ ಆಗಿರ್ಬೋದು, ಇವರೆಲ್ಲ ಏನು ಮಾಡ್ತಾರೆ, ಹೆಚ್ಚು ಬುಕ್ ಓದ್ಕೊಳ್ತಾರೆ. ಸೊ ಆ ಬುಕ್ ಓದ್ತಾ ಏನು ಅನ್ಸುತ್ತೆ, ನನಗೂ ನನ್ನ ಒಂದು ಎಕ್ಸ್ಪೀರಿಯನ್ಸ್ ವೈಸು ಬುಕ್ಗಳನ್ನು ಬರಿಬೇಕು ಅಂತ ಆಸೆನೂ ಆಗುತ್ತೆ. ಸೊ ಖಂಡಿತವಾಗ್ಲೂ ನೀವು ಒಬ್ಬ ಒಳ್ಳೆ ರೈಟರ್ ಕೂಡ ಆಗ್ಬೋದು. ಸೊ ಬುಕ್ಕನ್ನು ಕೂಡ ನೀವು ಬರಿಬೋದು. ಓಕೆ, ರೈಟಿಂಗ್ ಡೌನ್ ಯುವರ್ ಗೋಲ್ಸ್ ವಿಲ್ ಹೆಲ್ಪ್ ಯು ಇನ್ ಅಚೀವಿಂಗ್ ದೆಮ್. ಕೀಪ್ ಯುವರ್ ಸೆಲ್ಫ್ ಆನ್ ಟ್ರ್ಯಾಕ್ ಟು ರೀಚಿಂಗ್ ಯುವರ್ ಡ್ರೀಮ್ಸ್ ಒನ್ ಸ್ಟೆಪ್ ಅಟ್ ಎ ಟೈಮ್. ನೋಡಿ, ಇಲ್ಲಿ ನಿಮ್ಮ ಕೆರಿಯರ್ ವೈಸಿಗೆ ಸಂಬಂಧಪಟ್ಟಂಗೆ ನಿಮಗೇನು ಬೇಕು, ನಿಮ್ಮ ಗೋಲನ್ನು ಸೆಟ್ ಮಾಡ್ಕೊಳ್ಳಿ. ಆ ಗೋಲ್ ಸೆಟ್ ಮಾಡಿದ್ಮೇಲೆ ಆ ಯಾವ ಗೋಲನ್ನು ಯಾವ ಟೈಮಲ್ಲಿ ರೀಚ್ ಆಗಬೇಕು ಅನ್ನೋದಕ್ಕೆ ರೈಟ್ ಮಾಡ್ಕೊಳ್ಳಿ. ಅಂದರೆ ಪೇಪರ್ ವರ್ಕ್ ಮಾಡಬೇಕು. ನೀವು ಅಫರ್ಮೇಷನ್ ಟೈಪಾರು ಮಾಡ್ಕೋಬೋದು. ಓಕೆ, ಅಥವಾ ನೀವೇನು ಡೈರಿ ಬರೆಯೋದು ಅಂತಾರಲ್ಲ, ಸೊ ಆ ಥರ ಡೈರಿ ಬರ್ಕೊಂಡು ಅದನ್ನು ನೋಡ್ತಾ ಇರ್ಬೋದು, ಅಥವಾ ಅದನ್ನು ಗೋಡೆ ಮೇಲೆ ಹಾಕ್ಬೋದು ಆ ಪೇಪರ್ನ. ಅದನ್ನು ನೋಡಿಬಿಟ್ಟು ನಿಮ್ಮ ಗೋಲ್ ರೀಚ್ ಆಗೋಕ್ಕೆ ಪ್ರಯತ್ನ ಪಡಿ. ಆ ಟ್ರ್ಯಾಕಲ್ಲಿ ನೀವು ಹೋಗಿ ಜಾಯ್ನ್ ಆಗಬೇಕು ನೀವು. ಓಕೆ, ಆ ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇದ್ದೀರಿ, ನಿಮ್ಮ ಗೋಲ್ ತಲುಪೋವರೆಗೂ ನೀವು ಅದನ್ನು ಬಿಡಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಸ್ಟ್ಯಾಂಡ್ ಅಲೋನ್ ಅಂತ ಇದೆ. ಓಕೆ, ನೋಡಿ, ಇಲ್ಲಿ ಟ್ಯಾರೋ ಗೈಡ್ ವೈಸ್ ಏನಿದೆ, ನೀವು ನಿಮ್ಮ ತಂದೆ ತಾಯಿಗಳನ್ನು ಹೆಲ್ಪ್ ತಗೊಳ್ಳಿ, ಅಥವಾ ನಿಮ್ಮ ಹತ್ರ ಏನಾದರೂ ಸೋರ್ಸಸ್ ಇದ್ದರೆ ಆ ಸೋರ್ಸಸನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಕೆರಿಯರನ್ನು ಸ್ಟಾರ್ಟ್ ಮಾಡ್ಬೋದು ಅಂತೇಳಿ ಟ್ಯಾರೋ ರೈಡಿಂಗ್ ಇದೆ. ಬಟ್ ನಿಮಗೆ ಯಾರೂ ಹೆಲ್ಪ್ ಮಾಡ್ತಾ ಇಲ್ಲ ಅಂತಂದಾಗ ನೀವೊಬ್ಬರೇ ನಿಮ್ಮ ಬಗ್ಗೆ ನೀವು ಸ್ಟ್ಯಾಂಡ್ ತಗೊಳ್ಳಿ ಅಂತಲೂ ಬರ್ತಾ ಇದೆ. ಓಕೆ, ದೇರ್ ಈಸ್ ಆ್ಯನ್ ಅಪರ್ಚುನಿಟಿ ಟು ಡೂ ಥಿಂಗ್ಸ್ ಆನ್ ಯುವರ್ ಓನ್. ಯು ಹ್ಯಾವ್ ಡನ್ projects that have led you to become independent. Financial freedom is yours. ಸೊ ನಿಮಗೆ ಫೈನಾನ್ಷಿಯಲಿ ಫ್ರೀಡಮ್ ಬೇಕು ಅಂತಂದರೆ ಸೊ ನಿಮ್ಮ ಕೆರಿಯರ್ ಬಗ್ಗೆ ನೀವೇ ಸ್ಟ್ಯಾಂಡ್ ತಗೋಬೇಕು ಅಂತಲೂ ಕೂಡ ಇಲ್ಲಿ ಗೈಡೆನ್ಸ್ ಇದೆ. ಓಕೆ, ಆ್ಯಂಡ್ ಮೆಂಟೋರ್ ಅಂತ ಬರ್ತಾ ಇದೆ. ಸೊ ಖಂಡಿತವಾಗ್ಲೂ ನಿಮ್ಮ ಕೆರಿಯರ್ ಗ್ರೋತಿಗೆ ಒಬ್ಬ ಮೆಂಟೋರ್, ಒಬ್ಬ ಗುರು ಅನ್ನೋದು ಬೇಕು. ಸೊ ಅವರ ಮೂಲಕ ನೀವು ನಿಮ್ಮ ಕೆರಿಯರನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಕಿಲ್ಸ್ ಬೇಕಾಗುತ್ತೆ ಕೆಲವೊಂದು ಟೈಮು. ಸೊ ಆ ಸ್ಕಿಲ್ಸನ್ನು ಕಲಿಬೇಕಾಗತ್ತೆ. ಓಕೆ, ಸೊ ಆ ಸ್ಕಿಲ್ಸನ್ನು ಕಲಿಬೇಕಂದ್ರೆ ಮೆಂಟೋರನ್ನು ಆಯ್ಕೆ ಮಾಡ್ಕೊಳ್ಳೇಬೇಕಾಗತ್ತೆ, ಗುರುಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಆಯ್ಕೆ ಮಾಡ್ಕೊಳ್ಳಿ. ಸಮ್ವನ್ ಈಸ್ ವಿಲ್ಲಿಂಗ್ ಟು ಶೇರ್ ಎಕ್ಸ್ಪೀರಿಯನ್ಸಸ್ ಇನ್ ದೇರ್ ಫೀಲ್ಡ್ ದಟ್ ವಿಲ್ ಮೋಟಿವೇಟ್ ಯು ಟು ಡೂ ಬೆಟರ್. ಯುವರ್ ವರ್ಕ್ ಆ್ಯಂಡ್ ಟೀಚಿಂಗ್ಸ್ ಇನ್ಸ್ಪೈರ್ ಅದರ್ಸ್. ಸೊ ನೋಡಿ, ನೀವು ಇಲ್ಲಿ ಯಾರಾದರೂ ಆಲ್ರೆಡಿ ಕೆರಿಯರಲ್ಲಿ ಸ್ಟೆಬಲ್ ಇದ್ದೀರಲ್ಲ, ನಿಮ್ಮ ಹತ್ರ ತುಂಬ ಜನಕ್ಕೆ ಕೆರಿಯರ್ ಸ್ಟೆಬಿಲಿಟಿಗೋಸ್ಕರ ಬರಬೇಕಾಗತ್ತೆ. ಸೊ ನೀವು ಮೋಟಿವೇಟ್ ಮಾಡುವಂತಹ ಮೆಂಟರ್ ಆಗ್ಬೋದು. ಓಕೆ, ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಈಗಷ್ಟೇ ಹೇಳಿದೆ ಅಲ್ವಾ, ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ನೀವು ರೈಟಿಂಗ್ ಕೂಡ ಮಾಡ್ಬೋದು, ಬುಕ್ ಮಾಡ್ಬೋದು. ಓಕೆ, ನೀವು ಆಥರ್ ಆಗ್ಬೋದು ಅಂತಲೂ ಹೇಳಿದೆ. ಅದೇ ಥರ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿಕೊಂಡು ಅವರು ಕೂಡ ಫೈನಾನ್ಷಿಯಲಿ ಸ್ಟೆಬಲ್ ಆಗೋಕ್ಕೆ ನೀವು ಒಬ್ಬ ಮೆಂಟರ್ ಥರನೂ, ಓಕೆ, ನೀವೊಬ್ಬ ಟೀಚರ್ ಆಗಿ ಕೂಡ ಕೆಲಸವನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಈಗಲೂ ಅದೇ ಕಾರ್ಡ್ ಬಂದಿದೆ. ಆ್ಯಂಡ್ ಆಲ್ಸೋ ಯಾರಿಗೆ ನಿಮಗಿನ್ನೂ ಎಕ್ಸ್ಪೀರಿಯೆನ್ಸ್ ಕಮ್ಮಿ ಇದೆ, ನಿಮಗಿನ್ನೂ ಫೈನಾನ್ಷಿಯಲ್ ಸ್ಟೆಬಲ್ ಇಲ್ಲ, ಸೊ ಖಂಡಿತವಾಗ್ಲೂ ಮೆಂಟೋರ್ ಆಗತ್ತೆ ಇದೆ. ಓಕೆ, ಇಲ್ಲಿ ಯಾರೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ, ಸೊ ಇನ್ನೊಬ್ಬರಿಗೆ ಹೆಲ್ಪ್ ಆಗೋಕ್ಕೆ, ಇನ್ನೊಬ್ಬರು ಕೆರಿಯರ್ ವೈಸು ಸ್ಟೆಬಲ್ ಆಗೋಕ್ಕೆ, ಫೈನಾನ್ಷಿಯಲಿ ಸ್ಟೆಬಲ್ ಆಗೋಕ್ಕೆ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋಕ್ಕೆ ನೀವು ಇನ್ನೊಬ್ಬರ ಲೈಫಲ್ಲಿ ಮೆಂಟೋರ್ ಆಗಿ, ಹಾಗೆ ಯಾರಿಗೆ ಮೆಂಟೋರ್ ಆಗತ್ತೆ ಇದೆ ಮೆಂಟೋರನ್ನು ಆಯ್ಕೆ ಮಾಡ್ಕೊಳ್ಳಿ. ಒಳ್ಳೆ ಮೆಂಟರ್, ಒಳ್ಳೆ ಟೀಚರ್ ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಜ್ಞಾನ ಇದ್ದರೆ ಮಾತ್ರ ಗುರು. ಎಷ್ಟೊಂದು ಜನ ಓಕೆ ಇದ್ದಾರೆ, ಓಕೆ ನಾವು ಅದನ್ನು ಹೇಳ್ಕೊಡ್ತೀವಿ, ಇದನ್ನು ಹೇಳ್ಕೊಡ್ತೀವಿ ಅಂತೇಳಿ ದುಡ್ಡೆಲ್ಲ ಇಸ್ಕೊತಾರೆ, ಏನೂ ಹೇಳ್ಕೊಡದೆ ಇರೋರು ಇದ್ದಾರೆ. ಹಾಗೇ ಕಮ್ಮಿ ಬೇರೆಯವ್ರಿಗೆ ಹೋಲಿಸಿದ್ರೆ ಅಥವಾ ಕಮ್ಮಿ ಆಗಿರ್ಬೋದು ಅಥವಾ ಜಾಸ್ತಿನೇ ಇರ್ಬೋದು, ಕೆಲವರು ನಿಮಗೆ ಒಳ್ಳೆ ಟೀಚ್ ಮಾಡುವಂತಹ, ನಿಮ್ಮನ್ನು ಫೈನಾನ್ಷಿಯಲಿ ಸ್ಟೆಬಲ್ ಅಥವಾ ನೀವು ಯಾವುದೇ ಫೀಲ್ಡಲ್ಲಿ ಹೋಗಬೇಕಂತಿದ್ರೂ ಕೂಡ ನಿಮ್ಮನ್ನು ಒಂದು ಒಳ್ಳೆ ಮಾರ್ಗದರ್ಶನ ಮಾಡಿಬಿಟ್ಟು ಅವರು ನಿಮ್ಮ ಜೀವನವನ್ನು ಉದ್ಧರಿಸೋವಂತಹ ಗುರುಗಳು ಕೂಡ ಇಲ್ಲಿದ್ದಾರೆ. ಓಕೆನಾ, ಸೊ ಗುರುಗಳನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಯೋಚನೆ ಮಾಡಬೇಕಾಗತ್ತೆ. ಓಕೆ, ಒಳ್ಳೆ ಗುರುಗಳನ್ನು ಆಯ್ಕೆ ಮಾಡಿಕೊಂಡು ಮುಂದೆ ಸಾಗಬೇಕು, ಅದು ಕೂಡ ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ಒಳ್ಳೆ ಗುರುಗಳೇ ಇರಬೇಕು. ಎಲ್ಲರ ಲೈಫಲ್ಲೂ ಒಳ್ಳೆ ಗುರುಗಳಿದ್ದರೆ ಮುಂದೆ ಜೀವನ ಸಾಗಿಸ್ಬೋದು. ಓಕೆ, ಸೊ ನಿಮಗೆ ನಿಮ್ಮ ಜೀವನದ ಪ್ರತಿಯೊಂದು ದಿನದ ಎಕ್ಸ್ಪೀರಿಯೆನ್ಸ್ ಕೂಡ ನಿಮಗೆ ಒಂದು ಪಾಠ ಆಗಿರ್ತದೆ. ಓಕೆನಾ,
ಸರಿನಾ? ಇದಿಷ್ಟು ಡಿವೈನ್ ಗೈಡೆನ್ಸ್ ಆಗಿತ್ತು. ನಿಮ್ಗೆ ಇನ್ನೂ ಕ್ಲಾರಿಟಿ ಬೇಕು ಅಂತಂದರೆ ಪರ್ಸ್ನಲ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ತಗೊಳ್ಳಿ. ಓಕೆ, ಆವಾಗೇ ನಿಮಗೆ ಹೆಲ್ಪ್ ಆಗೋದು. ಓಕೆನಾ? ಮತ್ತು ಸುಮ್ಮನೆ ಗೈಡೆನ್ಸ್ ತೊಗೊಳೋದಲ್ಲ. ಈ ಗೈಡೆನ್ಸ್ ಇರೋದೇನಕ್ಕಂದರೆ ಈ ಗೈಡೆನ್ಸಲ್ಲಿ ಬರುವಂತಹ ರೆಮಿಡೀಸನ್ನು ಮಾಡೋದ್ರಿಂದ ಮಾತ್ರ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇಲ್ಲಿ ಸುಮ್ಮನೆ ಖಾಲಿ ಪುಕ್ಕಟಿ ನಮಗೆ ಬರುತ್ತೆ ಅಂತೇಳಿ ನಾವು ರೀಡಿಂಗ್ ಮಾಡೋದಲ್ಲ, ಕೇಳಬೇಕಲ್ಲ ಅಂತೇಳಿ ಕೇಳಿ ಬಿಟ್ಬಿಡೋದಲ್ಲ. ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇರಬೇಕು ಯಾರೇ ಆಗಿದ್ರು. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಓಕೆ, ನಮ್ಮ ಚಾನಲ್ನ ಹೀಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು.